ಹೇಳಿಕೊಳ್ಳೋಕೆ ಕಾಲೇಜು ಪ್ರಿನ್ಸಿಪಲ್ ಮಾಡಿದ್ದು ಯುವತಿಗೆ ಅಸಭ್ಯ ಸಂದೇಶ. ವಿದ್ಯಾರ್ಥಿನಿಯನ್ನೇ ಹಾಸಿಗೆಗೆ ಕರೆದ ಕಾಮುಕ ಪ್ರಿನ್ಸಿಪಾಲ್ ಈಗ ಅಂಧರಾಗಿರೋ ಮಾಹಿತಿ. ಕಾಲೇಜು ಪ್ರಿನ್ಸಿಪಾಲ್ ಒಬ್ಬ ವಿದ್ಯಾರ್ಥಿಯ ಮುಖ ಮತ್ತು ಮನಸ್ಸು ನೋಡಿ ಪಾಠ ಮಾಡಬೇಕಾಗಿದ್ದವನು ಯುವತಿಯ ದೇಹದ ಬೆಳವಣಿಗೆ ಮತ್ತು ಯುವತಿಯ ದೇಹ ನೋಡ್ಕೊಂಡು ಪಾಠ ಮಾಡ್ತಿದ್ನೇನು. ವಿದ್ಯಾರ್ಥಿನಿಯನ್ನ ಮಂಚಕ್ಕೆ ಕರೀತಾನಂತೆ ಅಷಡ್ಢಾಳ ಪ್ರಿನ್ಸಿಪಾಲ್. ತುಮಕೂರಿನ ವರದರಾಜು ಕಾಲೇಜಿನ ಪ್ರಿನ್ಸಿಪಾಲ್ ಈತ. 2019ರಲ್ಲಿ ಖಾಸಗಿ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದ ಯೋಗೇಶ್. ಕಾಲೇಜು ದಿನಗಳಲ್ಲಿ ಯುವತಿಯಿಂದ ನಂಬರ್ ಪಡೆದಿದ್ದ ಲೆಕ್ಚರರ್ ಯೋಗೇಶ್ ಕಲಿಸ್ತಿದ್ದ ಸಂದೇಶಗಳಿಗೆ ಬೇಸತ್ತು ನಂಬರ್ ಬ್ಲಾಕ್ ಮಾಡಿದ್ದಾರೆ ವಿದ್ಯಾರ್ಥಿನಿ. ಕಳೆದ ವರ್ಷ 1 ವರ್ಷದಿಂದ ಸೈಲೆಂಟ್ ಆಗಿದ್ದ ಯೋಗೇಶ್ 1 ವರ್ಷ ಬ್ರೇಕ್ ಕೊಟ್ಟಿದ್ದ ತನ್ನ ಕಾಮ ಸಂದೇಶಕ್ಕೆ. ಆದ್ರೆ ಇದೀಗ ಮತ್ತೊಂದು ನಂಬರ್ನಿಂದ ಯುವತಿ ಬೆನ್ನು ಬಿದ್ದಿದ್ದ ಯೋಗೇಶ್ ಅದು ಏನು ಕಾಡ್ತೋ ಈತನಿಗೆ. ಮತ್ತೆ ಯುವತಿಗೆ ಕಾಲ್ ಮತ್ತು ಸಂದೇಶ ಕಳುಹಿಸಿ ಕಿರುಕುಳ. ಪರೀಕ್ಷೆ ಅಂತ ಬಲವಂತ ಮಾಡ್ತಾನಂತೆ, ಟಾರ್ಚರ್ ಕೊಡ್ತಾನಂತೆ. ಆತನಿಗೆ ಮನಸ್ಸು ಬಂದಾಗಲೆಲ್ಲ ಮೆಸೇಜು, ಈ ಬಾರಿ ನನಗೆ ನೀನು ಬೇಕು, ನಿನಗೆ 10,000 ಹಣ ಕೊಡ್ತೀನಿ. ಅಯ್ಯ ನಿನ್ನ ಬಾಯಿಗೆ ಮಣ್ಣಾಕ, ನೀನು ನನಗೆ ಬೇಕು ಎಂಬ ಸಂದೇಶ ಕಳಿಸಿದ್ದ ಕಾಮುಕ ಪ್ರಿನ್ಸಿಪಾಲ್ ಈ ವಿಚಾರವನ್ನ ತನ್ನ ತಂದೆಗೆ ತಿಳಿಸಿದ ಸಂತ್ರಸ್ತ ಯುವತಿ. ಆಕೆ ಪಾಪ ಒಂದಷ್ಟು ಸಹನೆಯನ್ನ ತೋರಿಸಿದ್ಲು. ಆದ್ರೆ ಸಹನೆಯ ಕಟ್ಟೆ ಹೊಡೆದ ಮೇಲೆ ಏನ್ ಮಾಡೋದು? ತನ್ನ ಮಾನಕ್ಕೋ ಪ್ರಾಣಕ್ಕೋ ಕುತ್ತು ಬಂದ ಮೇಲೆ ತಂದೆಗೆ ಮಾಹಿತಿ ಕೊಡದೆ ಇರುವುದು ಸರಿಯಲ್ಲ. ಹೇಳ್ಕೊಳ್ಳೋದಕ್ಕೆ ನಾನೊಬ್ಬ ಪ್ರಿನ್ಸಿಪಾಲ್. ನೋಡಿ, ಇದು ಉಳಿದ ಪ್ರಿನ್ಸಿಪಾಲ್ಗಳಿಗೆ ಇದೊಂದು ಪಾಠ ಆಗಬೇಕು. ಎಲ್ಲಾ ಪ್ರಿನ್ಸಿಪಲ್ಗಳು ಹಿಂಗಲ್ಲ. ಪಾಪ ವಿದ್ಯಾರ್ಥಿಗಳ ಮನಸ್ಸನ್ನ ನೋಡಿ ಪಾಠ ಮಾಡುವ ಸಾಕಷ್ಟು ಪ್ರಿನ್ಸಿಪಲ್ಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಹಂಗಂತ ಎಲ್ಲಾ ಪ್ರಿನ್ಸಿಪಲ್ಗಳು ಕೆಟ್ಟವರು ಅಂತಲ್ಲ. ನೋಡ್ರಿ, ನಿಮ್ಮ ಕಾಲೇಜಿಗೆ ಅಥವಾ ನಿಮ್ಮ ಶಾಲೆಗಳಿಗೆ ಬರುವ ಮಕ್ಕಳು ಒಂದು ರೀತಿಯಲ್ಲಿ ನಿಮ್ಮ ಮಕ್ಕಳಿದ್ದ ಹಾಗೆ. ರಕ್ತಕ್ಕೆ ಅಥವಾ ರಕ್ತ ಹಂಚಿಕೊಂಡು ಹುಟ್ಟದೇ ಇದ್ರೂ ಕೂಡ ನಿಮ್ಮ ಸ್ವಂತ ಮಕ್ಕಳು ಅನ್ನೋ ಮನಸ್ಥಿತಿಗೆ ನೀವು ಎಲ್ಲಿಯವರೆಗೂ ಬರೋದಿಲ್ವೋ ಈ ತರಹದ ಕೃತ್ಯಗಳು ಬಂದೇ ಬರ್ತಾವೆ. ನಿಮ್ಮ ಕಣ್ಣಿನ ನೇರಕ್ಕೆ ಕೂತ್ಕೊಂಡಿರುವಂತಹ ವಿದ್ಯಾರ್ಥಿನಿ, ಆಕೆಯ ಮುಖ ನೋಡ್ಕೊಂಡು ಪಾಠ ಮಾಡಬೇಕು. ಆಕೆಯ ದೇಹದ ಬೆಳವಣಿಗೆ ನೋಡಿ ಪಾಠ ಮಾಡಬಾರ್ದು. ನಿಮ್ಮ ಮನೆ ಹೆಣ್ಮಕ್ಕಳನ್ನ ನೀವು ಆ ದೃಷ್ಟಿಲಿ ನೋಡ್ತೀರಾ? ಆಕೆಯ ನಂಬರ್ಗೆ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಕಳಿಸ್ಕೊಡ್ತಾ ಇದ್ದಂತೆ. ಆಕೆ ಪಾಪವು ಅದನ್ನು ಬ್ಲಾಕ್ ಮಾಡ್ತಾಳೆ. ಆಕೆ ಪ್ರಿನ್ಸಿಪಲ್ ಅಲ್ವಾ? ಅಯ್ಯೋ ಮೆಸೇಜ್ ಮಾಡಬೇಡ್ರಿ, ಸುಮ್ಮನಿರ್ರಿ, ಸ್ಟಾಪ್ ದಿಸ್ ನಾನ್ಸೆನ್ಸ್, ಹಿಂಗೆ ಅನ್ನೋದಕ್ಕಾಗಲ್ಲ. ಈಗ ಒಬ್ಬ ಸ್ವಾಭಾವಿಕವಾಗಿ ಹುಡುಗರೇನಾದರೂ ಮೆಸೇಜ್ ಮಾಡಿದಾಗ ಹೂ ಆರ್ ಯು ಹಿಂಗೆಲ್ಲ ಕೇಳ್ಬೋದು, ನಾನು ನಿನ್ನ ಬ್ಲಾಕ್ ಮಾಡ್ತೀನಿ. ಒಬ್ಬ ಪ್ರಿನ್ಸಿಪಲ್ಲೇ ಹಿಂಗೆ ಮಾಡಿದಾಗ ಮನಸ್ಸಲ್ಲಿ ಬೈಕೋಬೋದೇ ಹೊರತಾಗಿ ಪ್ರಸ್ತುತಪಡಿಸೋದಕ್ಕಾಗಲ್ಲ ವಿದ್ಯಾರ್ಥಿನಿಗೆ. ಆದರೆ ಸಹನೆಯ ಕಟ್ಟೆ ಹೊಡೆದ ನಂತರ ಬ್ಲಾಕ್ ಮಾಡ್ಕೋತಾಳೆ. ಮತ್ತೊಂದು ವರ್ಷ ಗ್ಯಾಪು, ಈತನದೊಂದು ಕಾಮಕ್ಕೊಂದು ವಿರಾಮ. 1 ವರ್ಷ ಆದ ನಂತರ ಅದು ಎಲ್ಲಿ ಕೂತಿದ್ನೋ, ಅದು ಎಲ್ಲಿ ಜ್ಞಾನೋದಯ ಆಯಿತೋ, ಅಯ್ಯೋ ಅಲ್ಲೊಂದು ಹುಡುಗಿ ಇತ್ತಲ್ಲ ಅವಳು ಬ್ಲಾಕ್ ಮಾಡ್ಕೊಂಡಿದ್ದಾಳೆ, ಮತ್ತೆ ಶುರು ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ಮೆಸೇಜ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದಾನೆ. ಅದರಲ್ಲಿ ಬೇಸತ್ತ ಯುವತಿ ತನ್ನ ತಂದೆಗೆ ಮಾಹಿತಿ ಕೊಟ್ಟಿದ್ದಾಳೆ. ಈ ಘಟನೆ ನಡೆದಿರೋದು ತುಮಕೂರಿನ ವರದರಾಜು ಕಾಲೇಜಿನ ಪ್ರಿನ್ಸಿಪಲ್ ಯೋಗೇಶ್ ಈಗ ಅರೆಸ್ಟ್ ಆಗಿರೋ ಮಾಹಿತಿ. 2019ರಲ್ಲಿ ಖಾಸಗಿ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ದ ಯೋಗೇಶ್, ಕಾಲೇಜು ದಿನಗಳಲ್ಲಿ ಯುವತಿಯಿಂದ ನಂಬರ್ ಪಡೆದಿದ್ದ ಲೆಕ್ಚರರ್ ಯೋಗೇಶ್ ಕಲಿಸ್ತಿದ್ದ ಸಂದೇಶಗಳಿಗೆ ಬೇಸತ್ತು ನಂಬರ್ ಬ್ಲಾಕ್ ಮಾಡಿದ್ರು. ಕಳೆದ 1 ವರ್ಷದಿಂದ ಸೈಲೆಂಟ್ ಆಗಿದ್ದ ಯೋಗೇಶ್ ಮತ್ತೆ ತನ್ನ ಚಾಳಿಯನ್ನು ಮುಂದುವರಿಸಿದ್ದಾನೆ. ಅದಾದ ನಂತರ ತಂದೆಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಾದ ಮೇಲೆ ಪೊಲೀಸ್ ಕಂಪ್ಲೇಂಟ್. ಈಗ ಆ ಲೆಕ್ಚರರ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.